ಗೃಹಲಕ್ಷ್ಮಿ ಗೃಹ ಜ್ಯೋತಿ ಗ್ರಾಹಕರಿಗೆ ಬಿಗ್ ಶಾಕ್. ಹೌದು ಸ್ನೇಹಿತರೆ, ಮತ್ತೆ ಅರ್ಜಿ ಹಾಕಬೇಕಾ, ನಿಲ್ಲುತ್ತಾ 2,000 ರೂಪಾಯಿ ಎಂಬ ಪ್ರಶ್ನೆಗಳು ಎಲ್ಲರಲ್ಲೂ ಕಾಡುತ್ತಿವೆ. ಹೌದು, ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆ ದುಡ್ಡು ಪಡಿತರೋರಿಗೆ ಸರ್ಕಾರ ಈಗ ದೊಡ್ಡ ಶಾಕ್ ಕೊಟ್ಟಿದ್ದು, ಲಿಸ್ಟಿನಿಂದ ಲಕ್ಷಾಂತರ ಜನರ ಹೆಸರನ್ನು ಡಿಲೀಟ್ ಆಗ್ತಿದೆಯಾ, ನೀವು ಮತ್ತೆ ಅರ್ಜಿ ಹಾಕಬೇಕಾ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆ ದುಡ್ಡು ಪಡಿತಿರೋರು ಈಗಲೇ ಎಚ್ಚರವಾಗಬೇಕಾಗಿದೆ. ನಿಮ್ಮ ಖಾತೆಗೆ ಬರ್ತಿರೋ ಹಣ ಈಗಲೇ ಕಟ್ ಆಗಬಹುದು. ಹೌದು, ರಾಜ್ಯ ಸರ್ಕಾರದಿಂದ ಈಗ ದೊಡ್ಡ ಅಪ್ಡೇಟ್ ಒಂದು ಬಂದಿದೆ. ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಗಳಲ್ಲಿ ಆಗುತ್ತಿರುವ ಕೋಟ್ಯಾಂತರ ರೂಪಾಯಿಯ ಸೋರಿಕೆಯನ್ನು ತಡೆಯಲು ಸರ್ಕಾರ ಈಗ ಈ ಮಹತ್ವದ ಕ್ರಮಕ್ಕೆ ಮುಂದಾಗಿದೆ. ಈಗಾಗಲೇ ಮರಣ ಹೊಂದಿದ ಸುಮಾರು 1.25 ಲಕ್ಷಕ್ಕೂ ಅಧಿಕ ಮಹಿಳೆಯರು ಹೆಸರಿನಲ್ಲಿ ತಪ್ಪು ದಾಖಲೆ ನೀಡಿ ಇನ್ನೂ ಹಣ ಪಡೆಯುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಆದರೆ ಅರ್ಹ ದಾಖಲೆ ಇರೋರು ಯಾರಿಗೆ ಯೋಜನೆ ನಿಲ್ಲುವುದಿಲ್ಲ. ನಿಮ್ಮ ಹಣ ಏನಾದರೂ ತಾಂತ್ರಿಕ ಕಾರಣಗಳಿಂದ ತಿರಸ್ಕಾರಗೊಂಡಿದ್ದರೆ ಅಥವಾ ಡಿಲೀಟ್ ಆಗಿದ್ದರೆ ಈಗ ತಕ್ಷಣವೇ ಸೇವಾ ಸಿಂಧು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತೊಮ್ಮೆ ಮರು ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಅಗತ್ಯವಾದ ದಾಖಲೆಗಳೇನೆಂದರೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ಗಳ ವಿವರವನ್ನು ಸರಿಯಾಗಿ ಅಪ್ಲೋಡ್ ಮಾಡಿ ನಿಮ್ಮ ಅರ್ಜಿಯನ್ನು ಸಲ್ಲಿಸಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಹಾಗೆ ಸರಿ ಮತ್ತು ತಪ್ಪುಗಳ ನಿಯಮವನ್ನು ಸಂಪೂರ್ಣವಾಗಿ ಓದಿಕೊಂಡು, ನಿಮ್ಮ ಯಾವುದೇ ತಪ್ಪು ಇಲ್ಲದಿದ್ದರೂ ನಿಮ್ಮ ಹಣ ಬರುತ್ತಿಲ್ಲವೆಂದರೆ ಈಗಲೇ ನಿಮ್ಮ ಹತ್ತಿರ ಇರುವ ಗ್ರಾಮ್ 1 ಅಥವಾ ಬೆಂಗಳೂರು 1, ಕರ್ನಾಟಕ 1 ಎಂಬ ಕೇಂದ್ರದಲ್ಲಿ ಹೋಗಿ ಭೇಟಿ ನೀಡಿ ಮತ್ತು ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಪರಿಶೀಲಿಸಿಕೊಳ್ಳಿ. ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.